ಬೀದರ್ನ ಜೆಸ್ಕಾಂ ಕಚೇರಿಯಲ್ಲಿ 2025ನೇ ಸಾಲಿನ ಕ್ರಿಸ್ಮಸ್ ಹಬ್ಬದ ನಿಮಿತ್ತವಾಗಿ ಕೇಕ್ ಕತ್ತರಿಸುವ ಮೂಲಕ ಕ್ರಿಸ್ಮಸ್ ಸಂಭ್ರಮಾಚರಣೆಯನ್ನ ಎಲ್ಲಾ ಸಿಬ್ಬಂದಿ ವರ್ಗದವರು ಸೇರಿ ಮಾಡಿದ್ರು. ಜೆಸ್ಕಾಂ ಡಿ5 ಸೆಕ್ಷನ್ನ ಎಇ ಆನಂದ್ ಅವರು ಕ್ರಿಸ್ಮಸ್ ಸಂಭ್ರಮಾಚರಣೆ ಬಗ್ಗೆ ಮಾತನಾಡಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭ ಕೋರಿದ್ರು. ಇದೇ ವೇಳೆ ಜೆಸ್ಕಾಂ ಸಿಬ್ಬಂದಿ ಪ್ರಕಾಶ್ ವಿ ಅವರು ಮಾತನಾಡಿ ಕ್ರಿಸ್ಮಸ್ ಇದು ಪರಸ್ಪರ ಶಾಂತಿ, ಸೌಹಾರ್ದತೆ ಸಾರುವ, ಪ್ರೀತಿ ಹಂಚಿಕೊಳ್ಳುವ ಹಬ್ಬವಾಗಿದೆ. ನಮ್ಮ ನೆರೆ ಹೊರೆಯವರಿಗೆ ಕೈಲಾದಷ್ಟು ಸಹಾಯ ಮಾಡುವುದಾಗಿ, ಒಳ್ಳೆಯತನವನ್ನ ಪಸರಿಸುವುದನ್ನ ಯೇಸು ಕ್ರಿಸ್ತರು ಹೇಳಿಕೊಟ್ಟಿದ್ದು, ಅವರ ತತ್ವ ಆದರ್ಶಗಳನ್ನ, ಕ್ಷಮಾ ಮನೋಭಾವನೆಯನ್ನ ಎಲ್ಲರ ಜೀವನದಲ್ಲಿ ಪಾಲಿಸೋಣ, ಅನುಸರಿಸೋಣ ಎಂದರು. ಈ ಸಂದರ್ಭದಲ್ಲಿ ಶ್ರೀಕಾಂತ್, ಅಖಿಲ್, ರುದ್ರೇಶ್, ಸಂತೋಷ್ ಕುಮಾರ್ ಸೇರಿದಂತೆ ಇನ್ನಿತರರು ಇದ್ದರು. ಎಲ್ಲರಿಗೂ ಮೇರಿ ಕ್ರಿಸ್ಮಸ್ ಅಂತ ಹೇಳ್ತೀವಿ. ಜೆಸ್ಕಾಂ ನಮ್ಮಲ್ಲಿ ಡಿ5 ಸೆಕ್ಷನ್ ವತಿಯಿಂದ ಒಂದು ಕ್ರಿಸ್ಮಸ್ ಹಬ್ಬ ಆಚರಣೆಯಾಗಿ ಅನುಗುಣವಾಗಿ ನಮ್ಮಲ್ಲಿ ಕೇಕ್ ಕಟ್ ಮಾಡಲಾಗಿದೆ. ಹಾಗೂ ಎಲ್ಲ ಜನತೆಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವು ನಮ್ಮ ಜೆಸ್ಕಾಂ ವತಿಯಿಂದ ಡಿ5 ಶಾಖೆಯಲ್ಲಿ ಕ್ರಿಸ್ಮಸ್ ಆಚರಿಸಿದ್ದೇವೆ. ಯಾವ ರೀತಿ ಕ್ರಿಸ್ಮಸ್ನಲ್ಲಿ ಶುಭ ಸಂದೇಶಗಳು ಶುಭವಾಗಿರ್ತವೆ, ಅದೇ ರೀತಿ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೂ ನಮ್ಮ ಜನತೆಗೂ ಒಳ್ಳೆಯದಾಗಲಿ ಮತ್ತು ಶುಭವಾಗಲಿ ಅಂತ ಹೇಳಿ ಈ ಒಂದು ಶಾಖೆಯಲ್ಲಿ ನಾವು ಕ್ರಿಸ್ಮಸ್ ಆಚರಣೆ ಮಾಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಯಾವ ಶಾಖೆ? ಡಿ5 ಶಾಖೆಯಲ್ಲಿ. ನಮ್ಮ ಹೆಸರು ಪ್ರಕಾಶ್ ಅಂತ ಸರ್. ನಾನು ಅಡ್ಮಿನ್ ಇದ್ದೀನಿ. ಮತ್ತು ಇವರೆಲ್ಲ ನಮ್ಮ ಫ್ರೆಂಡ್ ನಮಗೆಲ್ಲ ಕೋಆಪ್ರೇಟ್ ಮಾಡಿದಂದರೆ ನಮ್ಮ ರುದ್ರೇಶ್, ಸುರೇಶ್ ಮತ್ತು ನಮ್ಮೆಲ್ಲ ಸಿಬ್ಬಂದಿಯವರ ವತಿಯಿಂದ ಈ ಒಂದು ಕ್ರಿಸ್ಮಸ್ ಆಚರಣೆ ಮಾಡೋಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ಎಲ್ಲರಿಗೂ ನಮ್ಮ ಡಿ5 ಆಗಲಿ ಆಮೇಲೆ ನಮ್ಮ ಜೆಸ್ಕಾಂ ವತಿಯಿಂದ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸ್ತೀವಿ ಸರ್.